ಸಂಗೀತವ ಹೇಳ್ರಿ ಅತ್ತಿಯರ ಕರೆದ್ರೇನ್ರಿ? ಹೂನವ ಕರೆದ್ ನೋಡು. ಯಾಕ ಭಾಳ ತಲಿ ಚಿಟಿ ಚಿಟಿ ಅನ್ನಕತ್ತೈತಿ. ಒಂದು ಕಪ್ ಚಾರ ಮಾಡವ ನಿಮ್ಮ ಮಾವಗೂ ನನಗನ. ಚಾರ ಎತ್ತಿಯರ ಅಲ್ರಿ ಎತ್ತಿಯರ ಆಗ್ಲೇ ನಾಷ್ಟ ಆಗೈತಿ, ಪಡ್ಡು ಮಾಡೀನಿ, ಚಟ್ನಿನ ಆಗೈತಿ, ಪಡ್ಡು ಆಗ್ಯಾವು. ಹಾಕಿ ಕೊಟ್ಬಿಡ್ತೀನಿ, ತಿಂದು ಬಿಡ್ರಿ. ಯಾಕಂದ್ರೆ ಬಿಸಿ ಬಿಸಿ ತಿಂದ್ರೆ ರುಚಿ ಹತ್ತವ. ಪಡ್ಡು ಹಾಕೊಂಬರ್ಲ್ರಿ? ಯವ್ವ ಬ್ಯಾಡ್ ತಡಿ. ಆಕಿ ಗೀತವ ಮತ್ತು ಆಫೀಸಿಗೆ ಹೋಗಿಲ್ಲ, ವಾಪಸ್ ಬರಕತ್ತಾಳ ಮನೆಗೆ. ಮತ್ತು ಅವ ರಮೇಶ್ನು ಬರ್ತಾನ, ಮತ್ತೆ ಎಲ್ಲರೂ ಸೇರಿ ಒಟ್ಟಿಗೆ ತಿಂದ್ರಾತ. ಹಾಕಿ ಅದು ಎಂಥದ ಹಾಟ್ ಪಾಟ್ ಅಂತಿರಲ್ಲ ಅದ್ರಾಗ ಹಾಕಿಡು, ಅಷ್ಟ್ರು ಒಟ್ಟಿಗೆ ತಿನ್ನನಂತ. ವಾಪಸ್ ಬರಕತ್ತಾಳ್ರಿ ಗೀತವ? ಈಗ ಏನಾತ್ರಿ? ಯವ್ವ ಅದೇನಾತಂದ್ರ ಇಷ್ಟು ರಗಳೆ ಅದ್ ನೋಡು. ಸುಮ್ಮನೆ ಹೊಂಟಾಕಿ ಆಫೀಸಿಗೆ ಹೋಲಿಲ್ಲ ನೋಡಾಕಿ. ನನಗಂತರೂ ಕರೆನಾ ಆಕಿ ಸೌಮ್ಯನ್ ನೋಡಿದ್ರ ಭಯಂಕರ ಹೆದ್ರಿಕಾಗತ್ರಿ. ಅದು ಹೆಂಗೆ ಆಕಿನ ಕರ್ಕೊಂಡ್ ನಿಂತಿದ್ಲ ಏನ? ಬಂದ್ರ ನೋಡ್ರಿ ಅಲ್ಲಿ ರಮೇಶರ. ಆಕೆಲ್ಲದಲ್ಲಪ್ಪ ಮತ್ತೇನ್ರ ಆಕಿ ಸೌಮ್ಯನ್ ಮನೆಗೆ ಏನ್ರ ಹೋದ್ಲ ಏನು? ಬಂದ್ಲ ಇಲ್ಲ ನಿನ್ ಜೊತೆಗೆ? ಇಲ್ಲ ಬಂದ್ಲ. ಮತ್ತೆ ಕುಡಿಗೆ ಹೋಗಿ ತಾಯ್ತ ಕಟ್ಸ್ಕೊಂಡ್ ಬಂದಿನಲ್ಲ, ಬಂದಾಳ. ಅದೇನ ಬಟ್ಟಿ ಒಣ ಹಾಕಿದ್ಲಂತ ಹಿತ್ತಲ್ದಾಗ ಹೋಗಿ ತೊಗೊಂಬರ್ತೀನಿ ಅಂದ್ಲು. ನಾನು ಬಂದು ಮತ್ತೆ ಒಳಗೆ. ಅತ್ತಿಯರ ನೀವು ತಡಿಬಾರ್ದಾಗಿತ್ರಿ ನನ್ನ. ಪಾಪ ಸೌಮ್ಯ ಎಷ್ಟು ನೋವು ಅನ್ಭವಿಸಕತ್ತಾಳ ಗೊತ್ತನ್ರಿ ಅತ್ತಿಯರ. ಆಕಿ ಕೈ ಕಾಲು ಮೈ ಎಲ್ಲರ ನೋಡ್ರಿ ನೀವು, ಕುತ್ತಿಗೆ ಎಲ್ಲ ಕಡೆ ಹಸಿರು ಬಾರ್ ಮುಡಿಬಿಟ್ಟವು. ಹಕ್ಕೆಂಡು ಬಡ್ದಾರ್ರಿ ಆಕಿನ ದಿನ. ನೀವು ಯಾರು ನನ್ನ ಮಾತ ಕೇಳಲಿಲ್ಲ. ನಾನು ಆಕಿನ ಕೊನೆಗೆ ದವಾಖಾನೆ ಕರ್ಕೊಂಡ್ರೆ ಹೋಗ್ತಿದ್ದೆ, ಅದಕ್ಕೂ ಬಿಡ್ಲಿಲ್ಲ ನೀವು ಯಾರು ನನ್ನ. ಏನ್ ನಿನ್ ತಲೆಯಾಗ ಬುದ್ಧಿರ ಐತೆ ಇಲ್ಲ ಯಾವ ತಾಯಿ? ನಿನಗೀತವ ನಾನೇನು ಶಾಣೆಗೆ ಅನ್ಕೊಂಡಿದ್ ಬಿಡವ. ನೋಡವ ನಾ ಹೇಳ್ತೀನಿ ಕೇಳ, ಬೇಡ ನಿನಗೆ ಎದಕ್ಕ? ನಿಂದಿನ್ನೂ ಸಣ್ಣ ವಯಸ್ಸೈತಿ. ಆಕಿ ಮೈಯಾಗ ಅವ ಹೇಳಲ್ಲನ ಆಕಿ ಗಂಡ ಅವ್ರ ಮನೇನ ಸುಳ್ಳು ಹೇಳ್ತಾರನ? ನಿನಗ ಗೊತ್ತೈತೆ ಎಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಒಳಗೆ ನಡಿ. ಹಬ್ಬ ಗಿಬ್ಬ ಮಾಡ್ಬೇಕನ್ನೋದಿಲ್ಲ ಏನಿಲ್ಲ, ಒಟ್ಟು ಹೊಂಟ್ ಬಿಟ್ಟಾಳ ಹಾಗ. ನಿನ್ನ ಗೀತಾ ನಂಗೆ ಭಾಳ ಹಶ್ವಾಗೈತಿ, ನಾಷ್ಟ ಹಾಕೊಂಬೋಗು. ನಾಷ್ಟ ಮಾಡ್ತೀನಿ ನಾನು. ಬಿಡು, ಅದು ನಿನಗೆ ಬೇಕಾಗಿದ್ದಲ್ಲ ಅದು ವಿಷಯ. ಅದು ತಲೆಗಿನ ತೆಗೆದು ಏನೇನು ಮಾಡ್ಬೇಕು ಮಾಡೋಗು. ನಿಂಗ ಒಂದು ವಿಷಯ ಹೇಳ್ತೀನಿ ಬಾ ಇಲ್ಲಿ. ಏನು ಸಂಗೀತಕ್ಕ, ನಿನಗ ಈ ದೆವ್ವ ಭೂತ ಮೈಮ್ಯಾಗ ಬರ್ತಾವು ಇದ್ರ ಮೇಲೆ ನಂಬಿಕಿಲ್ಲ ಹೌದಿಲ್ಲ? ನಮಗೆ ಅವನ್ನೆಲ್ಲ ನಂಬೇಕಂತ ಅನ್ಸಂಗಿಲ್ಲ. ಯಾಕಂದ್ರೆ ನಾನೇನು ಅನ್ಕೊಂಡಿನಂದ್ರೆ ನಮ್ಮ ಮನಸ್ಸಿನಾಗಿರೋ ದುಗುಡ, ನಮ್ಮ ಮನಸ್ಸಿನಾಗಿರೋ ನೋವುಗಳ ಆ ಥರ ನಮಗೆ ರಿಯಾಕ್ಟ್ ಮಾಡೋ ಥರ ಮಾಡ್ತಾವು. ನಮ್ಗೆ ಗೊತ್ತಿಲ್ದಂಗೆ ನಾವು ಆ ಥರ ರಿಯಾಕ್ಟ್ ಮಾಡ್ತೀವಿ ಅಂತಂದ್ರೆ ನಾನು ನಂಬಿನ ಅದನ್ನು. ಆ ವೈಬ್ ಬರೋ ಕಾರಣನ ಡಿಪ್ರೆಷನ್ನು ನಮ್ಮ ಮನಸ್ಥಿತಿ ಅಂತ ನಾನು ನಂಬಿ ನೋಡು. ನನಗಂಕರು ಈ ದೆವ್ವ ಭೂತ ನಾನಂತರೂ ನಂಬೋದಲ್ಲ. ಆಯ್ತು ನಂಬೇಡ. ನಾನು ನಿನಗೊಂದು ನನ್ನ ಕಣ್ಣಾರೆ ನೋಡಿರೋದು ಒಂದು ಕತೆ ಹೇಳ್ತೀನಿ. ನಮ್ಮ ಅವ್ನ ಊರಾಗ ನಡೆದಿದ್ದ. ನಾನು ಅವಾಗಿನ ಸಣ್ಣಕಿ, ಒಂದು 12-13 ವರ್ಷದ ಹುಡುಗಿ ನಾನು. ನಾವೆಲ್ಲರೂ ಶಾಲೆಯಿಂದ ಮನೆಗೆ ಬರಕತ್ತಿದ್ವಿ. ನಿನಗೆ ಗೊತ್ತಲ್ಲ ಆ ವಯಸ್ಸಿನಾಗ ನಮ್ಗೆ ಏನಿರುತ್ತೆ ತಿನ್ನೋದು ಉಣ್ಣೋದು. ಅಲ್ಲಿ ಅವ್ರು ಈಗ ನಾವು ದಾರ್ಯಾಗ ಶಾಲೆಯಿಂದ ಮನೆಗೆ ಬರೋದಾಗ ದಾರ್ಯಾಗ ಏನಾರು ನಡೆಯಕತ್ತೆ ಅಂದ್ರೆ ನಿಂತ್ಕೊಂಡು ನೋಡೋದೊಂದು ಕೆಟ್ಟ ಚಾಳಿ. ಅದು ಕೆಟ್ಟ ಕಿವಿದಾಗ ಒಂದು ಕೆಟ್ಟ ಆಸಕ್ತಿ ಇರುತ್ತೆ. ಯಾರ ಮನೆಗೆ ಏನು ಆಗ್ತಿರತ್ತೆ ಅದೇನು ನೋಡ್ಬೇಕು ಅಂತೇಳಿ ನಾನು ಹಂಗೆ ನನ್ನ ಪಾಡಿಗೆ ನನ್ನ ಗೆಳತಿಯರ ಜೊತೆ ಬರಕತ್ತಿದ್ದೆ. ಒಂದು ಮನ್ಯಾಗ ಭಾಳ ಅಂದ್ರೆ ಭಾಳ ಜೋರು ಗಲಾಟೆ ನಡೆಯಕತ್ತಿತ್ತು. ನನಗೆ ಗೊತ್ತಿಲ್ಲ ಅದು ಏನು ಅನ್ನೋದು. ನಾವು ಏನೋ ಗಲಾಟೆ ಅಲ್ಲ ಅಂತ ನಿಂತ್ವಿ. ನಾನು ನನ್ನ ಗೆಳತಿಯರು ಒಂದು 4-5 ಮಂದಿ ಇದ್ವಿ ನಾವು. ಒಂದು ಹುಡುಗಿ, ಒಂದು ಲೇಡಿ ಬಂದ್ಲು. ಒಬ್ಬಾಕಿ ಬಂದ್ಲು, ಹೆಣ್ಮಗ್ಳು ಹೊರಗೆ ಬಂದ್ಲು. ಹತ್ಕೊಂತ ನಾವು ನಿಂತಿದ್ವಿ. ನೋಡ್ತೀವಿ ಬಸ್ರಿದ್ಲಾಕಿ. ಫುಲ್ಲು ದೊಡ್ಡದಿತ್ತು ಹೊಟ್ಟೆ. ನಾವು ಅನ್ಕೊಂಡ್ವಿ ಬಹುಶಃ ಡೆಲಿವರಿ ನೋವು ಬಂದಿರಬೇಕು ಅಥವಾ ಏನೋ ಬೇರೆ ಆಗಿರ್ಬೇಕು, ಅದಕ್ಕೆ ಅಳಕತ್ತಾಳ ಅಂತಂದು. ಇಲ್ಲ, ಸುಣ್ಣದ ಗಾಡಿ. ಅವಾಗ ನಾವು ಸಣ್ಣರಿದ್ದಾಗ, ಈಗೂ ಅದಾವಲ್ಲ ಸುಣ್ಣದ ಗಾಡಿ, ಎಲ್ಲ ಕಡೆ ಸಿಗ್ತಾವು. ಸುಣ್ಣದ ಗಾಡಿನ ಒಂದು ಕೈಲಿ ಹೊಡೆದ್ಲು ಅಂದ್ರೆ ಅರ್ಧ ಗಾಡಿ ಅಂದ್ರೆ ಈಗ ಆಕಿ ಹೊಡೆದ್ಲು ಅಂದ್ರೆ ಸುಣ್ಣದ್ದು ಮೆತ್ತಿ ಒಂದು ದಪ್ಪಾಗ ಒಂದು ಇದಾಗ್ಬಿಟ್ಟಿರ್ತದ, ಒಂದು ಪೆಂಟೆದಾಗ ಇರುತ್ತ. ಹೊಡೆದ್ಲು ಅಂದ್ರೆ ಕೈಲೆ ರಪ್ ಅಂತ ಬಿತ್ತು. ಆ ಸುಣ್ಣ ತಗೊಂಡು ಗಬ ತಿನ್ನಕತ್ಬಿಟ್ಲು. ನಾವು ಅಲ್ಲಿ ನಿಂತ್ಕೊಂಡು ನೋಡಕತ್ತಾರ ಅವ್ವ ಅಂತ ಕಿರ್ಚ್ಬಿಟ್ವಿ. ಆಮೇಲೆ ಅಲ್ಲಿ ಇದ್ದಕ್ಕೂ ಬೇಕು ಅಜ್ಜಿ ಬಂದ್ಲೇ, ನಿಮ್ಮಂತ ಸಣ್ಣ ಹುಡ್ರು ಇನ್ನು ಮುಂದೆ ನೀವು ಆಗಾರು ಹೋಗಾರು ಇಂಥವೆಲ್ಲ ನಿಂತ್ಕೊಂಡು ನೋಡಬಾರ್ದು ಅಂತೇಳಿ ಇನ್ನು ಮುಂದೆ ಕಳಿಸಿದ್ಲು. ಬಟ್ ನಮಗೆ ಕ್ಯೂರಿಯಾಸಿಟಿ, ಹಿಂಗೆ ತಿರುಗಿ ನೋಡತ್ತಿದ್ವಿ. ಯಾರೋ ಒಬ್ಬತ್ತು ಗಂಡ್ಮಗ್ ಬಂದ ಅಂತ ಕರ್ಕೊಂಬಂದ್ರು ಅವ್ರ ಮನೆಯಾರು. ನಾವು ಮತ್ತೆ ಅಲ್ಲಿ ಏನಾಗೈತಿ ಏನಿಲ್ಲ ಅನ್ನೋ ನನಗೆ ಗೊತ್ತಿಲ್ಲ. ಫುಲ್ಲು ಹಡಿಲೆಗಳ ಅಂತ ಬಸರಿ ಹಿಂಗ್ಸಿಗೆ ಅಷ್ಟು ಶಕ್ತಿ ಗಾಡಿ ಹೊಡೆದ್ರೆ ಕೈಗೆ ಏನೂ ಆಗಿಲ್ಲ. ಮತ್ತೆ ಗಾಡಿ ರಪ್ ಅಂತ ಬಿತ್ತದು. ಮಣ್ಣಿನ ಗಾಡೆವು, ಹಳೆ ಕಾಲದ ಮನೆ ಮಣ್ಣಿನ ಗಾಡಿ ರಪ್ ಅಂತ ಬಿತ್ತು. ಏನಿಲ್ಲ ಅಂದ್ರೆ ಒಂದು 4-5 ಇವು ಇದ್ವು ಲೇಯರ್. ಅಷ್ಟು ದೊಡ್ಡ ಗಾಳಿ ಆಕಿ ಕೈಯಿಂದ ಹೊಡೆದು ಕೆಡವಿ ಗಬ ಮಣ್ಣು ಮತ್ತು ಇದು ಇರೋದು ಏನದು ಸುಣ್ಣ ಇರೋದನ್ನ ತಿನ್ನಕತ್ತಾಳ. ನನಗಂಕ್ರಿಗೆ ಫುಲ್ ಗಾಬ್ರಿ, ಮೀಟ್ರ್ ಆಫ್. ಇಲ್ಲಿ ನಿಂತಿರೋ ಹೊಸರು ನಮ್ಮ ಗೆಳತಿಯರು ನೋಡೋಣ ಏನಾಗತ್ತೆ ನೋಡೋಣ ಅಂತ ಅವರು. ನನಗೆ ಆಗೋಲ್ದು, ನಿಲ್ಲಕ್ಕೂ ಆಗೋಲ್ದು. ಆ ಗಣಮಗ ಬಂದ ಕುಂತ್ಕೊಂಡು ಗಬ ಅಂತ ತಿನ್ನ. ಆಕಿ ನಾವು ನೋಡಿದ್ವಲ್ಲ, ಆಕೆ ಎಷ್ಟು ಸಹಜವಾಗಿ ಬಂದಿದ್ಲು ನೋಡು.
ಹುಡುಗಿ ಆ ಸಹಜವಾಗಿರೋ ಕಳೆನ ಇರಲಿಲ್ಲ ಆಕಿ ಮಕ್ಕದಾಗ, ಆ ಗಾಡಿ ಹೊಡೆಯ ಮುಂದಾಗ ಒಂದು ವಿಚಿತ್ರವಾಗಿ ಒಂದು ರಾಕ್ಷಸ ಕಳೆ ಬಂದಿತ್ತು. ಅದಕ್ಕೆ ನಾನೇನು ಹೇಳ್ತೀನಿ, ಅದು ನಿನಗೆ ಗೊತ್ತಾಗಲ್ಲ. ನಾನಂತೂ ಅವತ್ತಿಂದ ನಂಬಕತ್ತೀನಿ, ಯಾಕಂದ್ರೆ ನನ್ನ ಕಣ್ಣಾರೆ ನೋಡೀನಿ. ಬೇಡ, ಇನ್ನು ಮ್ಯಾಗಿಂದ ಇಂಥವೆಲ್ಲ ನೀನು ಹೋಗಕ್ಕೆ ಹೋಗ್ಬೇಡ. ಸೌಮ್ಯನ ಸುದ್ದಿಗೆ ನಡಿ, ಒಳಗೆ ನಡಿ, ನಾಷ್ಟ ನಿನ್ನ ಗಂಡಗ ಹಾಕ್ಕೊಡು ನಡಿ. ಅಯ್ಯೋ ಸಂಗೀತಕ್ಕ, ಅದು ನಾರ್ಮಲ್ ಅಕ್ಕ. ಅದು ಈಗ ದೇಹದಾಗ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗ್ತಿರ್ತಾವಲ್ಲ ಬಸರಿದ್ದ ಹೆಣ್ಮಕ್ಳಿಗೆ, ಹಂಗೇನೋ ಚೇಂಜ್ ಆಗಿ ಆಕೆಗೆ ಅದು ಬ್ರೇನ್ ಒಳಗೆ ಹಾರ್ಮೋನ್ಸ್ ಚೇಂಜ್ ಆಗಿರೋದಕ್ಕೆ ಆಕೆ ಹಂಗೆ ನಡ್ಕೊಂಡಿರ್ತಾಳೆ ಹೊರತು ಯಾವ ದೇವಭೂತ ಇಲ್ಲ. ಆಯಿತು, ನೀವ್ಯಾರು ಅದನ್ನೆಲ್ಲ ನಂಬ್ತಿರಲ್ಲ, ನಂಬ್ರಿ, ನಾನೇನು ಅದು ಬೇಡ ಅಂತ ಹೇಳಂಗಿಲ್ಲ. ಆಯಿತು ಸರಿ, ಈಗ ನಾನೇನು ಮಾಡಲಿ ಹೇಳಿ? ನಾನು ಸೌಮ್ಯನ ಸುದ್ದಿಗೆ ಹೋಗ್ಬಾರ್ದು ಹೌದಿಲ್ಲ? ಆಯಿತು, ನಾನು ಸೌಮ್ಯನ ಸುದ್ದಿಗೆ ಹೋಗಲ್ಲ. ಈಗೇನು ನಾಷ್ಟ ರೆಡಿ ಆಗಿತ್ತಾ? ನಾನು ಪಡ್ಡು ಹಾಕ್ಬೇಕಾ? ಈಗ ನಾನಂತರೂ ನಾಷ್ಟ ಮಾಡೀನಿ. ಈಗ ನೀನು ನಾಷ್ಟ ಮಾಡಿಲ್ಲ ಅಂದ್ರೆ ನೀನು ಹಚ್ಕೊಂಡು ನೋಡಿ ತಾಟ. ನಾ ಎಲ್ರಿಗೂ ನೀಡ್ತೀನಿ, ನೀಡಿ ಪಡ್ಡು ಹಾಕ್ತೀನಿ, ಎಲ್ರಿಗೂ ಪಡ್ಡು ಹಾಕಿ ನೀರು ಕೊಟ್ಟು ನಾನು ಆಮೇಲೆ ಒಂಚೂರು ರೆಸ್ಟ್ ಮಾಡಿ ಆಮೇಲೆ ಏನು ಮಾಡ್ಬೇಕಂತ ನೋಡ್ತೀನಿ. ಇವತ್ತು ಹೋತ್ ನನ್ನ ಆಫೀಸ್. ಏನು ಬೇಡ, ನೀವು ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡು. ನಿನಗೆ ಬೇಕಾಗಿರೋದು ಈಗ, ನಿನಗೆ ವಿಶ್ರಾಂತಿ ಬೇಕಾಗೈತಿ. ಹೋಗೋಗು, ಮೊದ್ಲು ಒಂದು ಸ್ವಲ್ಪ ವಿಶ್ರಾಂತಿ ತಗೋ, ನಾನೆಲ್ಲ ಹಾಕ್ಕೊಡ್ತೀನಿ. ಏನಿಲ್ಲ, ಆಗಲೇ ಮಾವಾರು ನಾ ಈಗ ರಮೇಶ ಅತ್ತಿಯರು ನಾನು ಅಷ್ಟ ತಿನ್ನೋದು. ಪುಟ್ಟವ್ ತಿಂದು ಶಾಲೆಗೆ ಹೋಗ್ಯಾಳ, ನಿಮ್ಮ ಭಾವನು ತಿಂದು ಹೊಲಕ್ಕೆ ಹೋಗ್ಯಾರ. ಈಗೇನಿಲ್ಲ, ನಾವು 4 ಮಂದಿ ನಾ ಎಲ್ಲ ಮಾಡ್ತೀನಿ. ಹೋಗೋಗು, ನೀ ಹೋಗು, ಒಂಚೂರು ಮಕ್ಕ ಹೋಗು. ಏನು ಎಲ್ಲರೂ ಇಲ್ಲೇ ಮೀಟಿಂಗ್ ಕುಂತ್ಬಿಟ್ರಿ? ಯಾಕವ್ವ ಗೀತಾ ಹೋಗಿಲ್ಲನ ಆಫೀಸಿಗೆ? ಯಾಕೆ ಆರಾಮದಿಲ್ಲವಾ ತಂಗಿ? ಇಲ್ರಿ ಬಾವರ, ಅದ ಸೌಮ್ಯಕ್ಕ. ಅಯ್ಯೋ, ಅದಕ್ಕೆ ನೀನು ಆಫೀಸ್ ಬಿಟ್ಟು ಮನೆಗೆ ಬಂದಿಯೇನು? ನೀ ಎಂತ ಹೆಣ್ಮಗಳು, ಹೋಗ್ಬೇಕಿಲ್ಲ ಆಫೀಸಿಗೆ? ಒಂದಿಟ್ಟು ತಡ ಆಗಿದ್ರಕ್ಕಿತ್ತು. ನೀನು ನೀನು ಮೊದ್ಲ ಹುಡುಗಿ ಮನಸ್ಸು ಸರಿ ಇಲ್ಲ, ಮಕ್ಕ ಮೊದ್ಲ ನೋಡಲ್ಲಿ ಹಂಡೆ ಮಾಡ್ಕೊಂಡಳ. ಮತ್ತು ನೀ ಒಬ್ಬವ ಆತ, ನೀ ಹೊಲಕ್ಕೆ ಹೋಗ್ಯಾನ ಅಂದ್ಲಲ್ಲ ನೀನು ಹೇಳ್ತಿ. ಮತ್ತು ನೀ ಯಾಕೆ ಬಂದೀಗ ಹೊಲಕ್ಕೆ ಹೋಗೋದು ಬಿಟ್ಟೆ? ಏನಿಲ್ಲ, ಅವ ನಮ್ಮ ಲಾಯರ್ ಭೇಟಿಯಾಗಿದ್ನ. ಆಕಿ ಮೋನಿಕನ್ನ ಮತ್ತು ಅವ ದಿನೇಶನ್ನ ಇದಕ್ಕೆ ಕರ್ಕೊಂಡೋಗಿದ್ನಂತ, ಸ್ಟೇಷನಿಗೆ ಕರ್ಕೊಂಡೋಗಿದ್ರಂತ. ಸ್ಟೇಷನ್ಗೆ ಹೋಗಿದ್ರಂತ ಅವರು. ಅಲ್ಲಿ ಏನೇನೋ ರಗಳೆ ಆಗೈತಂತ. ಆಕಿ ಇಲ್ಲ, ನಾನು ಯಾರನ್ನೂ ಬಿಡೋದಿಲ್ಲ, ರಮೇಶನ ಮನೆಯಾರನಂತರೂ ಒಬ್ಬರನ್ನೂ ಬಿಡೋದಿಲ್ಲ ಅಂತೇಳಿ ಅಂದ್ ಹೋಗ್ಯಾಳಂತ. ಆಕಿ ಭಾಳ ಮಾಡಿ ಬರ್ತಾಳೆ ನೋಡು ಮನೆಗೆ. ಮತ್ತ ಲೋ ಯಪ್ಪ ಸುರೇಶ, ಏನು ಹೇಳಕತ್ತೀವ ಯಪ್ಪ? ಮತ ಬರ್ತಾ ಅದ ನನಗೆ ಇದಿ. ಅಯ್ಯ ಇವನವನ ಅಂದಂಗ ಗೀತವ, ನಿಮ್ಮಣ್ಣ ನಿಮ್ಮವ್ವ ಎಲ್ಲೋಗ್ಯಾರ? ಅವರು ನಾಷ್ಟ ಮಾಡ್ಕೊಂಡು ಮತ್ತು ನಾಗರ ಪಂಚಮಿ ಅಲ್ಲ, ನನಗೆ ಸೀರೆ ಬಳಿ ಅವನೇನ ಕೊಡಿಸ್ಬೇಕು ತಡೆಯವ ತವ್ರ ಮನೆಯಾರು. ಮತ್ತು ನಾವು ಇಲ್ಲೇ ಅದೀವಿ, ಹೆಂಗೂ ಸೀರೆಯಾರ ತೊಗೊಂಬರ್ತೀವಿ ಅಂತಂದು ಮುಂಜಾನೆ ನಾಷ್ಟ ಮಾಡಿದಾರೆ ಕೊಪ್ಪಳಕ್ಕೆ ಹೋಗ್ಯಾರಿ ಬಾವರ. ಅಲ್ರಲ್ಲೋ ಯಪ್ಪ ರಮೇಶ, ಸುರೇಶ, ಏನ್ರಲ್ಲೋ ಇದು ಮತ ಬರ್ತೇಳಂತಲ್ಲೋ ಯಪ್ಪ. ಆಕಿ ಈ ಮನೆ ನೋಡ್ಯಾಳ, ಈಗ ನಾವು ಏನು ಮಾಡ್ಬೇಕು? ಈ ತೋಟದ ಮನೆಗೆ ಹೋಗ್ಬಿಡಂದ್ರೆ? ಅಯ್ಯ ಅತ್ತಿಯಾರ, ತೋಟದ ಮನಿನೂ ಆಕಿ ನೋಡ್ಯಾಳ್ರಿ. ಆಕಿ ನೋಡಿಲ್ಲ ಅಂದ್ರೂ ಆಕಿ ಗೊತ್ತೈತಲ್ಲ ನಮ್ಮ ತೋಟದ ಮನೆ ಐತೆ ಅನ್ನೋದು. ಊರಾಗ ಯಾರನ್ನಾರ ಕೇಳಿದ್ರು ಅಂದ್ರೆ ತೋಟದ ಮನೆ ಕರ್ಕೊಂಬಂದು ಬಿಡ್ತಾರ. ನೀವು ಒಳ್ಳೆ ಮತ್ತೇನ್ರಲ್ಲೋ ಮಾಡ್ಬೇಕು ಯಪ್ಪ ನಾನಂತರೂ ಮತ ಇಲ್ಲೋಡು, ನಾನಂತರೂ ಪೊಲೀಸ್ ಸ್ಟೇಷನ್ ಅಂತ ಅಲೆಯದಲ್ಲಪ್ಪ. ರಗಳಿ ಮಾಡ್ತಾಳೋ ಹೆಣ್ಣು ಸರಿ ಇಲ್ಲದು. ನಿನಗೇನು ಬಂದಿತ್ತೆ? ನಿನಗ ಯಾರು ಸಿಗ್ಲಿಲ್ಲ ನಿನಗ ಅಂತ ಬಂಡಿಗೆಟ್ಟ ಹೆಣ್ಣನ್ನು ಹೋಗಿ ನೀನು ಪ್ರೀತಿ ಮಾಡಿ ಕುಂತಿದ್ದಿ. ಇಷ್ಟು ಚಂದ ಹೇಳ್ತಿದ್ರು ನಿನ್ನ ಬಾಯಾಗ ಮೊದ್ಲು ನೀನು ಸಾಯಕತ್ತಿದ್ದಿಲ್ಲ, ಸತ್ತು ಬಿಡ್ಬೇಕಿತ್ತು ನೀನು. ಇಷ್ಟು ಟೆನ್ಷನ್ ಇರ್ತಿದ್ದಿಲ್ಲ ಮಗ. ಈಗ ಹಬ್ಬ ಮಾಡೋಣ ಏನು? ಇಲ್ಲಿಲ್ಲ, ನಾವು ಹೋಗುನು, ನಾವು ಯಾವ್ದಾರ ಬೇರೆ ಊರಿಗೆ ಹೋಗುನು. ಏ ಗಾಯಿ, ಯಾಕಷ್ಟು ಬಾಯಿ ಮಾಡಕತ್ತಿದಿ? ಹಬ್ಬದ ದಿನ ಏನದು ನಿನ್ನ ಬಾಯಾಗ ಬರೋದು? ಅವು ಏನು ಮಾತವು? ತಪ್ಪದು, ಸುಮ್ನಿರ. ನೀನ ಹಿರೇ ಮನುಷ್ಯಳಾಗಿ ಏನದು ಹುಡುಗರ್ನು ಗುದ್ದು ಹೋಗಿಸ್ತೀನಿ ನೀನು. ಸುಮ್ನಿರ, ನೋಡೋಣ ಅದು ಏನಾಗುತ್ತೆ ನೋಡೋಣ. ಬರ್ಲಿ ಆಕಿ ಇನ್ನೂ ಬರ್ತಾಳ ಅಂತ ಅಂದಾರ. ಬರ್ಬೇಕಲ್ಲ ಆಕಿ. ಯಾವ ಮಕ್ಕ ಇಟ್ಕೊಂಡ್ಬರ್ತಾಳ ಮತ್ತ ಇಲ್ಲಿ? ಏನು ನೋಡಕ್ ಬರ್ತಾಳ ಇಲ್ಲಿ? ಸುಮ್ನಿರು ಗಾಯಿ, ನೀನು ಅತಿ ಮಾಡ್ಬೇಡ. ಹೋಗೋಗು, ನಾಷ್ಟಕೊಂಬೋಗಿ ಎಲ್ರಿಗೂ ಎದ್ದೋಗು. ಹಾಲು ಪಾಲು ಹಾಕಕ್ಕೆ ಹೋಗ್ಬೇಕು ನೀವು. ನಡ್ರಿ, ಅದು ನಡ್ರಿ ಕೆಲಸನ. ಮನ್ಯಾಗ ಪೂಜೆ ಮಾಡ್ಬೇಕು ಎಲ್ಲಾರು ಅದರ ಮನ್ಯಾಗ. ಹೆಂಗೂ ಹಾಲು ಪಾಲು ಹಾಕದ್ ಮಾಡಿ ನಡ್ರಿ ಅದನ್ನ ಕೆಲಸನ. ಏನದು ಹಬ್ಬ ಇಲ್ಲ ಹರಿದಿನ ಇಲ್ಲ ಬಾಯಿ ಏನದು ರೀ? ಹಂಗಲ್ರಿ, ಈಗ ಆಕಿ ಮತ ಬಂದ್ಲಂದ್ರ ಮತ್ತಿನ್ನೇನೇನು ಜಗಳ ಪಗಳ ಅಕ್ಕವನ ಅಂತ ಹೆದರಿಕೆಪ್ಪ ನನಗೆ. ಒಂದು ಕೆಲಸ ಮಾಡನ್ರಿ, ಇಲ್ಲ ಸಂಗೀತ ಅವ್ರ ಊರಿಗೆ ಹೋಗ್ಬಿಡನ್ರಿ, ಇಲ್ಲ ಗೀತಾರ ಊರಿಗೆ ಹೋಗ್ಬರ್ರಿ. ಹೆಂಗೂ ಗೀತಾನ ಊರು ಯಾವುದಂತ ಆಕಿ ಗೊತ್ತಿಲ್ಲ. ಏನು ಅವ್ರ ಅವನ್ನ ಅವ್ರ ಅಣ್ಣನಷ್ಟ ನೋಡಾಳಾಕಿ. ಒಂದು ಕೆಲಸ ಮಾಡನ್ರಿ, ಗೀತಾರ ಊರಿಗೆ ಹೋಗಿ ನಾವು ಅಲ್ಲಿರೋಣ ಒಂದಿಷ್ಟು ದಿನ. ಆಕಿ ಬೇಕಾರ ಮುಚ್ಚಿದ ಬಾಕ್ಲ ಬಂದು ನೋಡಿಕೊಂಡು ಹೋಗೋಳಕ್ಕ. ಏನಂತೀರಿ? ನನಗೇನ ಅದ ಚಲೋ ಅನ್ಸುತ್ತೆ ನೋಡ್ರಪ್ಪ.